ಎಲ್ರಿಗೂ ನಮಸ್ತೆ. ಆ, ಇವತ್ತು 5ನೇ ದಿನ. ಆ, ಇವತ್ತು ಆರ್ಕೇಂಜಲ್ ಏರಿಯಲ್ ಬಗ್ಗೆ ಮಾಡಿಸ್ತಿದ್ದಿ. ಫೋಟೋ ಎಲ್ಲ ಕಳಿಸಿದ್ದಿ, ನೋಡಿದ್ರ ಎಲ್ಲರೂ? ಫಸ್ಟಿಗೆ ಮಿಸ್ ಆಗಿ ಯೂಡಿಲ್ ಫೋಟೋ ಕಳಿಸ್ಬಿಟ್ಟಿದ್ದಿ, ಆಮೇಲೆ ಏರಿಯಲ್ ಫೋಟೋ ಕಳಿಸಿದ್ದಿ. ಆ ಥರ ಇರುತ್ತೆ. ಅವರು ರೆಕ್ಕೆಗಳಿರ್ತು ಅವರಿಗೆ. ಅವ್ರು ಯಾವುದೇ ಲೋಕಕ್ಕೆ ಬೇಕಾದ್ರೂ ಹೋಗಲ್ ಬೇಕಾಗಿ ಅವ್ರ ರೆಕ್ಕೆಗಳಿರ್ತು, ಮನುಷ್ಯರ ರೂಪದಲ್ಲೇ ಇರ್ತ, ಆದ್ರೆ ರೆಕ್ಕೆ ಎಕ್ಸ್ಟ್ರಾ ಇರ್ತು. ದೇವದೂತರು ಅಂದ್ರೆ ಈಗ ಅಂದ್ರೆ ನಾವು ಅಂದ್ರೆ ಜನ್ಮ ತಾಳಿ ತಾಳಿ ಅವ್ರ ಆತ್ಮ ಉನ್ನತೀಕರಣ ಆಗಿ ಅವ್ರ ದೇವದೂತರ ಹಂತಕ್ಕೆ ಹೋಗಿರುತ್ತೆ. ಈಗ ರಾಮಕೃಷ್ಣ ಪರಮಹಂಸರು, ನಮ್ಮ ಶ್ರೀಧರ ಸ್ವಾಮಿಗಳು, ಈ ತರ ತುಂಬಾ ಮಹಿಮಾನ್ವಿತ ವ್ಯಕ್ತಿಗಳಿರ್ತವಲ್ಲ, ಅವ್ರೇ ಆ ಹಂತಕ್ಕೆ ಹೋಗಿರ್ತ. ದೇವತೆಗಳು ಆಗ್ಲಕ್ಕು, ಈ ರಾಮ ಕೃಷ್ಣ ಹನುಮಂತ ಇವರು ಏಂಜಲ್ಗಳಲ್ಲಿ ಯಾರು ಬೇಕಾದ್ರೂ ಆಗ್ಲಕ್ಕು. ಇಲ್ಲಿ ಇಂಗ್ಲಿಷ್ನವ್ರು ಒಬ್ರು ಇದ್ರನ್ನ ಅನಾವರಣ ಮಾಡಿದ್ದಕ್ಕಾಗ ಅವ್ರು ತಮ್ಮ ಇಂಗ್ಲಿಷ್ನ ಹೆಸರು ಇಟ್ಟಿದ್ದಷ್ಟೇ. ಹೆಸರು ಮಾತ್ರ ಇಂಗ್ಲಿಷ್ ಇಂದು. ಅವ್ರು ಎಲ್ಲರಿಗೂ ಸಂಬಂಧ, ಅವ್ರಿಗೆ ಯಾವುದೇ ಜಾತಿ ಮತ ಆ ದೇಶ ಈ ದೇಶ ಯಾವ ಭೇದನೂ ಇಲ್ಲ. ಪ್ರತಿಯೊಬ್ರು ಜನ್ಮ ತಾಳ್ಬೇಕಿದ್ರೆ ಅವರಿಗೆ ಇಬ್ರು ಏಂಜಲ್ಗಳನ್ನ ದೇವ್ರು ಕೊಟ್ಟಿರ್ತ. ಅವ್ರ ರಕ್ಷಣೆಗೋಸ್ಕರನೇ ಕೊಟ್ಟಿರೋದು. ಅದು ಗೊತ್ತಿರೋದಿಲ್ಲ ನಮ್ಗೆ. ಅವ್ರು ನಮ್ಮ ಸಹಾಯ ಕರೀಲಿ ಅಂತ ಕಾಯ್ತಾ ಇರ್ತ. ನೀನು ಯಾವಾಗ ಅವ್ರನ್ನ ಕರೀತೀಯ ಆವಾಗ ಮಾತ್ರ ಸಹಾಯಕ್ಕೆ ಬತ್ತ. ಅದಕ್ಕೊಂದು ರೂಲ್ಸ್ ಇರ್ತು ಅವರಿಗೆ. ಅವ್ರನ್ನ ಸಹಾಯ ಕರೆಯಲ್ಲಿವರೆಗೆ ಅವ್ರು ಬರಂಗಿಲ್ಲ. ಆತರ ರೂಲ್ಸ್ ಅಲ್ಲೇ ಇರ್ತ. ನೀನು ಎಷ್ಟೋ ಜನ್ಮಗಳಿಗೆ ಕಾಯ್ತಾ. ಈಗ ನೀ ಧ್ಯಾನಕ್ಕೆ ಈಗ ಬಂದೆ ಅಂದ್ರೆ ನಿಂಗೆ ಎಷ್ಟೋ ಜನ್ಮ ಕಳೆದು ಬಂದಿರುತ್ತೆ ನೀ ಇಲ್ಲಿಗೆ. ಧ್ಯಾನಾಳ ಶಬ್ದ ಕೇಳಲೇ 300 ಜನ್ಮ ಕಳಿಯವಡ ಮನುಷ್ಯ ಜನ್ಮ. ಶಬ್ದ ಕೇಳಲೆ ಕಿವಿಗೆ ಅಂದ್ರೆ ಅಲ್ಲಿ ಅದಕ್ಕೂ ಮುಂಚಿಂದನೂ ಅವ್ರು ನಮ್ ಜೊತೆಗೆ ಇದ್ದಿರ್ತ. ನಮ್ ಬಗ್ಗೆ ಎಲ್ಲವೂ ಗೊತ್ತಿರ್ತವಕ್ಕೆ. ಪ್ರತಿ ಕ್ಷಣದಲ್ಲೂ ಅವ್ರ ಆಧ್ಯಾತ್ಮಿಕ ಉನ್ನತಿ ಸ್ಥಿತಿ ಬಯಸಿದವಾಗ ಬೇಗ ನಮ್ಗೆ ಕನೆಕ್ಟ್ ಆಗ್ತಾ. ಲೌಕಿಕದಲ್ಲೂ ಆರೋಗ್ಯಕ್ಕೆ ಅಬಂಡೆನ್ಸ್ ಅಂದ್ರೆ ಬರೀ ಹಣಕಾಸಿಂದ ಒಂದೇ ಅಲ್ಲ, ಎಲ್ಲ ಅಬಂಡೆನ್ಸ್ ಬೇಕಲ್ಲ. ಅಬಂಡೆನ್ಸ್ ಅಂದ್ರೆ ಸಮೃದ್ಧಿ, ಎಲ್ಲದ್ರಲ್ಲೂ ಸಮೃದ್ಧಿ ಬೇಕಲ್ಲ. ಮನಸ್ಸಿನ ನೆಮ್ಮದಿಂದ ಹಿಡಿದು ಪ್ರತಿಯೊಂದಕ್ಕೂ ಸಮೃದ್ಧಿ ಬೇಕು. ಎಲ್ಲಕ್ಕೂ ಹೆಲ್ಪ್ ಮಾಡ್ತಾ. ಒಬ್ಬೊಬ್ಬರಿಗೆ ಒಂದೊಂದಿದ್ದ, ತುಂಬಾ ಇದ್ದ, ಕೋಟ್ಯಾಂತರ ಏಂಜಲ್ಗಳಿದ್ದ. ಈ ಆರ್ಕೇಂಜಲ್ ಅಂತ ಒಂದು 15 ಇದ್ದ ಮೇನ್ ಏಂಜಲ್ಗಳು. ಅವರಲ್ಲೂ ತುಂಬಾ ಇದ್ದ. ಮೇನ್ 15 ಇದ್ದ. ಇವತ್ತು ನಿನ್ನೆವರೆಗೆ 5 ಜನರದ್ದು ಮಾಡಿಸಿದ್ದಿ. 5 ದಿವಸದ ಕ್ಲಾಸ್ ಆಯ್ತು. ಇವತ್ತು ಏಂಜಲ್ ಏರಿಯಲ್ ಅಂತ ಅವ್ರು ಧ್ಯಾನ ಮಾಡಿಸ್ತಾ ಇದ್ವಿ. ಏಂಜಲ್ ಏರಿಯಲ್ ಅವರು ಅಬಂಡೆನ್ಸ್ ಅಧಿಪತಿ. ಮತ್ತೆ ಅವರು ನಮ್ಮ ಆರಾವನ್ನ ಎಕ್ಸ್ಪ್ಲೇನ್ ಮಾಡಲ್ಲ, ಸಹಾಯ ಮಾಡುತ್ತಾ. ಏಂಜಲ್ ಏರಿಯಲ್ಗೆ ಚಿಕ್ಕ ಮಕ್ಳು ಅನ್ಕೊಂಡ್ರೆ ತುಂಬಾ ಪ್ರೀತಿ, ಮತ್ತೆ ಪರಿಸರ ಅಂದ್ರೆ ತುಂಬಾ ಪ್ರೀತಿ, ಪ್ರಾಣಿಗಳಂದ್ರೆ ತುಂಬಾ ಪ್ರೀತಿ. ನಿಮ್ಮ ಜಮೀನುಗಳೆಲ್ಲ ತುಂಬಾ ಚೆನ್ನಾಗಾಗವು ಅಂತ ಅವ್ರ ಸಹಾಯಕಗಳು ಚೆನ್ನಾಗಿ ಮಾಡ್ತಾ. ಪ್ರಾಣಿಗಳಿಗೆಲ್ಲ ನೀವೇನೋ ಕಾಯಿಲೆ ಬಂದಾವಾಗ ಪ್ರಾಣಿಗಳಿಗೆ ಹೀಲ್ ಮಾಡೋ ಒಂದು ಅವ್ರು ಸಹಾಯ ಮಾಡ್ತಾ. ಪರಿಸರ ಸಂರಕ್ಷಣೆ ಮಾಡೋದು, ಭೂಮಿಯನ್ನು ಸಂರಕ್ಷಣೆ ಮಾಡೋದು ಅವ್ರ ಕೆಲಸ. ಮತ್ತೆ ಅನ್ಕಂಡೀಷನ್ ಲವ್, ಎಲ್ಲರಿಗೂ ಅವ್ರು ಅನ್ಕಂಡೀಷನ್ ಆಗಿ ಲವ್ ಅನ್ನು ಪ್ರಸಾರ ಮಾಡಲು ಸಹಾಯ ಮಾಡ್ತಾ. ಅನ್ಕಂಡೀಷನ್ ಲವ್ ಅಂದ್ರೆ ಏನು ನಿರೀಕ್ಷೆ ಇಲ್ಲದೆ ನಾವು ಪ್ರೀತಿ ಮಾಡೋದು ಅಂತ. ಈಗ ಪ್ರತಿಯೊಬ್ರು ನಿರೀಕ್ಷೆ ಇಲ್ಲದೆ ಪ್ರೀತಿ ಮಾಡ್ದವಾಗ್ಲೇ ಅದು ಚೆನ್ನಾಗಾಗೋದು. ಏನಾದ್ರು ಒಂದು ನಿರೀಕ್ಷೆ ಇದ್ದವಾಗ ಅದು ಸಕ್ಸಸ್ ಆಗೋದಿಲ್ಲ. ಪ್ರೀತಿ ಅಂದ್ರೆ ಬೇರೆ ಅರ್ಥ ಅಲ್ಲ, ಗಂಡು ಹೆಣ್ಣಿನ ಪ್ರೀತಿ ಅರ್ಥ ಅಲ್ಲ ನಾ ಹೇಳಿದ್ದು. ಎಲ್ಲರನ್ನೂ ಪ್ರೀತಿ ಮಾಡೋದು, ಎಲ್ಲಾನು ಪ್ರೀತಿ ಮಾಡೋದು. ನಮ್ಮಲ್ಲಿ ಬರೀ ಪ್ರೀತಿ ಮಾತ್ರ ಇರೋ. ಪ್ರೀತಿ ಇದ್ದಾಗ ನಿನ್ನ ಅಬಂಡೆನ್ಸ್ ತನ್ನಿಂದ ತಾನಾಗೆ ಹುಟ್ಟಿಯತ್ತು. ಆತರ ಇವತ್ತು ಅದ್ರ ಧ್ಯಾನ ಮಾಡಿಸ್ತಾ ಇದ್ದಿ. ಇವತ್ತು ಧ್ಯಾನದಲ್ಲಿ ಒಂಚೂರು ಬದಲಾವಣೆ. ಕಾಲುಗಳನ್ನ ಕ್ರಾಸ್ ಮಾಡಿ ಕುತ್ಕೊಳ್ಳೋದಾತಲ್ಲ, ಕೈಗಳನ್ನ ಇವತ್ತು ಓಪನ್ ಆಗಿ ಇಟ್ಕೊಳಕ್ಕು. ಕೈಗಳನ್ನ ಕ್ಲೋಸ್ ಮಾಡೋದಿಲ್ಲ ಇವತ್ತು. ಕೈಗಳನ್ನ ತೊಡೆ ಮೇಲೆ ಓಪನ್ ಆಗಿ ಇಟ್ಕೊಳ್ಳಿ. ಕಣ್ಣುಗಳನ್ನ ಮುಚ್ಚಿ ಇಷ್ಟ ಗುರು ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ
ಈ ಧ್ಯಾನಕ್ಕೆ ನನ್ನ ಎಲ್ಲ ಗುರುಗಳನ್ನು ಆಹ್ವಾನಿಸ್ತಾ ಇದ್ದೆ. ಎಲ್ಲ ಏಂಜಲ್ಗಳನ್ನು ಈ ಧ್ಯಾನಕ್ಕೆ ಆಹ್ವಾನಿಸ್ತಾ ಇದ್ದೆ. ಏಂಜಲ್ ವರ್ಡ್ ಅನ್ನ ಈ ಧ್ಯಾನಕ್ಕೆ ಆಹ್ವಾನಿಸ್ತಾ ಇದ್ದೆ. ಪಿತಾಮಹ ಪತ್ರಿಜಿ ಗುರುಗಳನ್ನ, ಅವರ ಪತ್ನಿ ಸ್ವರ್ಣಮಾಲಾ ಅಮ್ಮನವರ ಚೈತನ್ಯವನ್ನ ಆಹ್ವಾನಿಸ್ತಾ ಇದ್ದೆ. ಪರಮಶಿವರನ್ನ, ಮಹಾತಾರ್ ಬಾಬಾಜಿಯವರನ್ನ ಆಹ್ವಾನಿಸ್ತಾ ಇದ್ದೆ. ಪ್ರಕೃತಿ ಮಾತೆಯನ್ನ ಈ ಧ್ಯಾನಕ್ಕೆ ಆಹ್ವಾನಿಸ್ತಾ ಇದ್ದೆ. ಭೂಮಾತೆಯನ್ನ ಈ ಧ್ಯಾನಕ್ಕೆ ಆಹ್ವಾನಿಸ್ತಾ ಇದ್ದೆ. ಎಲ್ಲರ ಚೈತನ್ಯ ಜೊತೆ ನಿಮ್ಮ ಚೈತನ್ಯವನ್ನ ಒಗ್ಗೂಡಿಸಿ ಗ್ರೂಪ್ ಎನರ್ಜಿ ಜೊತೆಗೆ ಕನೆಕ್ಟ್ ಆಗಿ ಕೂತ್ಕೊಳ್ಳಿ. ಸಂಪೂರ್ಣವಾಗಿ ಸರೆಂಡರ್ ಆಗಿ ಕೂತ್ಕೊಳ್ಳಿ. ದೇಹ ಮನಸ್ಸನ್ನ ರಿಲ್ಯಾಕ್ಸ್ ಮಾಡಿ ನಿಧಾನವಾಗಿ 3 ಬಾರಿ ಉಸಿರಾಡಿ. ಎಲ್ಲರೂ ತುಂಬು ಮನಸ್ಸಿನಿಂದ ಪ್ರೀತಿಯಿಂದ ಹೃದಯದ ಮೇಲೆ 2 ಹಸ್ತಗಳನ್ನಿಟ್ಟು ಆರ್ಕೇಂಜಲ್ ಏರಿಯಲ್ ಅವರನ್ನ ಪ್ರಾರ್ಥನೆ ಮಾಡಿ. ಆರ್ಕೇಂಜಲ್ ಏರಿಯಲ್, ದಯವಿಟ್ಟು ನೀವು ನಮಗೆ ಅನ್ಕಂಡೀಷನ್ ಲವ್ ಶಕ್ತಿಯನ್ನು ಅನುಗ್ರಹಿಸಿ, ಅಬಂಡೆನ್ಸ್ ಶಕ್ತಿಯನ್ನು ಅನುಗ್ರಹಿಸಿ. ಆರ್ಕೇಂಜಲ್ ಏರಿಯಲ್ ಅವರು ನಿಮ್ಮ ಮುಂದೆ ಇದ್ದಾರೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಪ್ರೀತಿ ಹೆಚ್ಚಾದಂಗೆ ನಿಮ್ಮ ಆರ ವಿಸ್ತಾರ ಆಗ್ತದೆ. ದೇಹದ ಪ್ರತಿಯೊಂದು ಅವಯವಗಳು ಆರೋಗ್ಯಪೂರಿತ ಆಗ್ತದೆ. ಇವತ್ತು ನಾವು ಎಲ್ಲರಿಗೂ ಲವ್ ಎನರ್ಜಿಯನ್ನ ಸೆಂಡ್ ಮಾಡೋಣ. ನಾ ಹೇಳ್ದಂಗೆ ನೀವು ಮನ್ಸಾಗ ಹೇಳ್ಕೊಳ್ಳಿ. ಕೈಗಳನ್ನ ಓಪನ್ ಆಗಿ ಇಟ್ಕೊಂಡು ಏರಿಯಲ್ ಅವರನ್ನ ಪ್ರಾರ್ಥನೆ ಮಾಡಿ, ನನ್ನ ಈ 2 ಕೈಗಳಲ್ಲೂ ಲವ್ ಎನರ್ಜಿಯನ್ನ ಪ್ರಜ್ವಲಿಸುವಂತೆ ಮಾಡಿ ಅಂತ ಪ್ರಾರ್ಥನೆ ಮಾಡಿ. ಹಾಗೆ ಸಂಪೂರ್ಣ ಶರೀರದಲ್ಲೂ ಅವರ ಲವ್ ಎನರ್ಜಿ ತುಂಬಿಕೊಳ್ಳಲಿ ಅಂತ ಪ್ರಾರ್ಥನೆ ಮಾಡಿ. ಅವರಿಂದ ಲವ್ ಎನರ್ಜಿ ನಮ್ಮ ಹಸ್ತಗಳಿಗೆ ಬರ್ತಾ ಇದ್ದು, ಹಾಗೆ ಸಹಸ್ರಾರ ಚಕ್ರವನ್ನು ಪ್ರವೇಶಿಸ್ತಾ ಇದ್ದು, ಎಲ್ಲ ಚಕ್ರಗಳಿಗೂ ಅವರ ಲವ್ ಎನರ್ಜಿ, ಗುಲಾಬಿ ಬಣ್ಣದ ಲವ್ ಎನರ್ಜಿ ಎಲ್ಲ ಚಕ್ರಗಳಿಗೂ ಪಸರಿಸ್ತಾ ಇದ್ದು, ನಿಮ್ಮ ಎಲ್ಲ ಚಕ್ರಗಳಲ್ಲಿ, ನಾಡಿಗಳಲ್ಲಿ
ಪ್ರತಿಯೊಂದು ಜೀವಕೋಶಗಳಲ್ಲಿ ಅಣುರೇಣು ತೃಣ ಕಣಗಳಲ್ಲಿಯೂ ಕೂಡ ಆ ಪ್ರೀತಿಯ ಬೆಳಕು, ಗುಲಾಬಿ ಬಣ್ಣದ ಪ್ರಕಾಶಮಾನವಾದ ಪ್ರೀತಿಯ ಬೆಳಕು ತುಂಬಿಕೊಂಡಿರೋ ಥರ ವಿಜುವಲೈಸ್ ಮಾಡಿ. ಅಂದರೆ ಒಂದು ಜಲಪಾತ ಕೆಳಗಡೆ ನೀವು ನಿಂತ್ಕೊಂಡಿದ್ದಿ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಆ ಜಲಪಾತ ಗುಲಾಬಿ ಬಣ್ಣದ ಪ್ರಕಾಶಮಾನವಾದ ಬೆಳಕು ಅಂದ್ಕೊಳ್ಳಿ. ಆ ಜಲಪಾತ ನಿಮ್ಮ ತಲೆ ಮೇಲೆ ಬಿದ್ದವಾಗ ನಿಮ್ಮ ಸುತ್ತ ಪಸರಿಸ್ತಲ್ದ, ಅದು ನಿಮ್ಮ ಒಳಗೂ ಪ್ರವೇಶಿಸ್ತಾ ಇದ್ದು ಅಂತ ಅಂದ್ಕೊಳ್ಳಿ. ನಿಮ್ಮ ನೆತ್ತಿ ಮೇಲೆ ಸುರಿದಿರೋ ಆ ಬೆಳಕು ನಿಮ್ಮ ಶರೀರದ ಒಳಗೆಲ್ಲ ತುಂಬುತ್ತಾ ಇದ್ದು, ನಿಮ್ಮ ಶರೀರದ ಸುತ್ತನೂ ಆವರಿಸ್ಕೊಳ್ತಾ ಇದ್ದು, ನಿಮ್ಮ ಸುತ್ತ 10-12 ಅಡಿ ಸುತ್ತಳತೆವರೆಗೂ ಆ ಬೆಳಕು ಪಸರಿಸ್ತಾ ಇದ್ದೋಳದನ್ನು ವಿಜುವಲೈಸ್ ಮಾಡಿ. ಅನ್ಕಂಡೀಷನಲ್ ಲವ್ ಇಂದ ನಿಮ್ಮ ಶರೀರ ತುಂಬ್ತಾ ಇದ್ದು, ಪ್ರತಿಯೊಂದು ಕೋಶದಲ್ಲಿಯೂ ಅನ್ಕಂಡೀಷನಲ್ ಲವ್ ಎನರ್ಜಿ ತುಂಬಿಕೊಳ್ತಾ ಇದ್ದು, ನಿಮ್ಮ ಮನಸ್ಸಿನಲ್ಲಿ ಅನ್ಕಂಡೀಷನ್ ಲವ್ ಎನರ್ಜಿ ತುಂಬ್ತಾ ಇದ್ದು, ಮನಸ್ಸು ಹಗುರಾಗ್ತಾ ಇದ್ದು, ಆನಂದಗೊಳ್ತಾ ಇದ್ದು, ಶರೀರ ತುಂಬ ಎನರ್ಜಿ ತುಂಬಿಕೊಳ್ತಾ ಇದ್ದು, ಆನಂದದ ಅನುಭೂತಿ ಅನುಭವಿಸ್ತಾ ಇದ್ರಿ. ನಿಮ್ಮ ದೇಹ ಪ್ರೀತಿಯಿಂದ ತುಂಬಿಕೊಳ್ತಾ ಇದ್ದು, ಮನಸ್ಸು ಪೀಸ್ಫುಲ್ ಆಗಿದ್ದು, ಶರೀರದಲ್ಲಿ ಒಂಥರ ಲವಲವಿಕೆ ಹಗುರತನ ಕಾಣ್ತಾ ಇದ್ದು, ಈಗ ನಿಮ್ಮ ಕೈಗಳ ಮುಖಾಂತರ ಅನ್ಕಂಡೀಷನ್ ಲವ್ ಎನರ್ಜಿ ಮೇಲ್ಗಡೆಯಿಂದ ಜಲಪಾತದ ರೀತಿ ನಿಮ್ಮೊಳಗೆ ಪ್ರವೇಶಿಸ್ತಾ ಇರೋ ಆ ಲವ್ ಎನರ್ಜಿ ನಿಮ್ಮ ಕೈಗಳ ಮುಖಾಂತರ ಹೊರಗೆ ಹೋಗ್ತಾ ಇದ್ದು, ನಿಮ್ಮ ಮನೆಯ ಜನರಿಗೆ ಆ ಅನ್ಕಂಡೀಷನ್ ಲವ್ವನ್ನು ಸೆಂಡ್ ಮಾಡಿ. ಮನೆಯಲ್ಲಿರುವ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಜನ, ಪ್ರತಿಯೊಬ್ಬರಿಗೂ ಅನ್ಕಂಡೀಷನಲ್ ಲವ್ ಎನರ್ಜಿಯನ್ನು ಸೆಂಡ್ ಮಾಡಿ. ಗುಲಾಬಿ ಬಣ್ಣದ ಪ್ರಕಾಶಮಾನವಾದ ಅನ್ಕಂಡೀಷನ್ ಲವ್ ಎನರ್ಜಿ ಎಲ್ಲರಿಗೂ ಸೆಂಡ್ ಮಾಡಿ. ನಿಮ್ಮ ಮನೆಯ ತುಂಬ ಅನ್ಕಂಡೀಷನ್ ಲವ್ ಎನರ್ಜಿ ತುಂಬಿಕೊಂಡಾದ್ಮೇಲೆ ನಿಮ್ಮ ಊರಿನ ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬ ಜನಕ್ಕೂ ಅನ್ಕಂಡೀಷನಲ್ ಲವ್ ಎನರ್ಜಿಯನ್ನು ಸೆಂಡ್ ಮಾಡಿ.
ನಿಮ್ಮ ಊರಿನ ತುಂಬ ಅನ್ಕಂಡೀಷನ್ ಲವ್ ಎನರ್ಜಿ ತುಂಬಿಕೊಳ್ತಾ ಇತ್ತು. ಈಗ ನಿಮ್ಮ ಜಿಲ್ಲೆಯ ತುಂಬ ಪ್ರತಿಯೊಂದು ಮನೆ, ಪ್ರತಿಯೊಂದು ಜನರಿಗೂ ಅನ್ಕಂಡೀಷನ್ ಲವ್ ಎನರ್ಜಿ ಸೆಂಡ್ ಆಗಲಿ ಅಂತ ಹೇಳ್ಕೊಳ್ಳಿ. ಅನ್ಕಂಡೀಷನ್ ಲವ್ ಎನರ್ಜಿ ನಿಮ್ಮ ಜಿಲ್ಲೆ ತುಂಬ ತುಂಬಿಕೊಂಡಾದ್ಮೇಲೆ ಈಗ ಸಮಸ್ತ ದೇಶದ ತುಂಬ ಆ ಎನರ್ಜಿ ಪಸರಿಸ್ತಾ ಇದ್ದು ಅಂತ ವಿಜುವಲೈಸ್ ಮಾಡಿ. ಈಗ ಆ ಎನರ್ಜಿ ವಿಸ್ತಾರ ಆಗಿ ಭೂಮಂಡಲದಲ್ಲಿರುವ ಪ್ರತಿಯೊಬ್ಬ ಜನರಿಗೂ, ಪ್ರತಿಯೊಬ್ಬ ಮನೆಗೂ ಆ ಅನ್ಕಂಡೀಷನ್ ಲವ್ ಸ್ಪ್ರೆಡ್ ಆಗಲಿ ಅಂತ ಹೇಳಿ, ಸ್ಪ್ರೆಡ್ ಮಾಡಿ. ಪ್ರಕಾಶಮಾನವಾಗಿರುವ ಗುಲಾಬಿ ಬಣ್ಣದ ಬೆಳಕು ನಿಮ್ಮ ಕೈಗಡೆಯಿಂದ ಹೋಗ್ತಾ ಇದೆ ಅನ್ಕಂಡೀಷನ್ ಲವ್ ಎನರ್ಜಿ ರೂಪದಲ್ಲಿ. ಭೂಮಂಡಲವೆಲ್ಲ ಅನ್ಕಂಡೀಷನ್ ಲವ್ ಎನರ್ಜಿಯಿಂದ ತುಂಬಿಕೊಳ್ತಾ ಇದೆ. ಈಗ ಭೂಮಿಯಲ್ಲಿರುವ ಪ್ರತಿಯೊಂದು ನದಿ, ಸಮುದ್ರ, ಚಿಕ್ಕ ಕೊಳ, ಪ್ರತಿಯೊಂದು ನೀರಿನ ಸೆಲೆಗೂ ಅನ್ಕಂಡೀಷನಲ್ ಲವ್ ಎನರ್ಜಿಯನ್ನ ಸೆಂಡ್ ಮಾಡಿ. ಕೆರೆ, ಬಾವಿ, ನದಿ, ಸಮುದ್ರಗಳಿಗೆ ಅನ್ಕಂಡೀಷನ್ ಲವ್. ಬೆಳಕು ಕಾಣದಿದ್ರೂ ಪರವಾಗಿಲ್ಲ, ಗುಲಾಬಿ ಬಣ್ಣದ ಪ್ರಕಾಶಮಾನವಾಗಿರೋ ಬೆಳಕು ಅನ್ಕಂಡೀಷನ್ ಲವ್ ಎನರ್ಜಿ ರೂಪದಲ್ಲಿ ಹೋಗ್ತಾ ಇದ್ದು ಅಂತ ಮನಸ್ಸಲ್ಲಿ ಹೇಳ್ಕೊಳ್ಳಿ, ಹೋಗ್ತದೆ. ಸಕಲ ಜಲಚರ ಪ್ರಾಣಿಗಳಿಗೂ ಅನ್ಕಂಡೀಷನ್ ಲವ್ ಸ್ಪ್ರೆಡ್ ಆಗಲಿ.
ಸಕಲ ಭೂಮಿಯಲ್ಲಿ ವಾಸಿಸುವ ಪ್ರಾಣಿ ಪಕ್ಷಿಗಳಿಗೆ ಅನ್ಕಂಡೀಷನಲ್ ಲವ್ ಸ್ಪ್ರೆಡ್ ಮಾಡಿ. ಭೂಮಾತೆಗೆ, ಪ್ರಕೃತಿ ಮಾತೆಗೆ ಅನ್ಕಂಡೀಷನ್ ಲವ್ ಅನ್ನ ಸ್ಪ್ರೆಡ್ ಮಾಡಿ. ಲವ್ ಎನರ್ಜಿ, ಅನ್ಕಂಡೀಷನ್ ಲವ್ ಎನರ್ಜಿ. ಎನರ್ಜಿಯನ್ನ ಫೀಲ್ ಮಾಡಿ. ನಿಮ್ಮ ಕೈಗಳಿಂದ ಹೋಗ್ತಾ ಇದ್ದ ಎನರ್ಜಿ ಎಲ್ಲ ಕಡೆಗೂ. ಆರ್ಕೇಂಜಲ್ ಏರಿಯಲ್ ಅವರು ನಿಮ್ಗೆ ನಿಮ್ಮ ಕೈಗಳಿಗೆ ಎನರ್ಜಿ ಪಾಸ್ ಮಾಡ್ತಾ ಇದ್ದ, ಲವ್ ಎನರ್ಜಿಯನ್ನ. ಆ ಲವ್ ಎನರ್ಜಿ ನಿಮ್ಮ ಕೈಗಳಿಂದ ಎಲ್ಲ ಕಡೆಗೂ ಹೋಗ್ತಾ ಇದ್ದು. ಅದ್ರ ನಂತರ ಅನುಭವಿಸಿ, ಆ ಎನರ್ಜಿ ಅನುಭವಿಸಿ, ಫೀಲ್ ಮಾಡಿ. ಈಗ ಆಕಾಶಕ್ಕೆ ಅನ್ಕಂಡೀಷನ್ ಲವ್ ಎನರ್ಜಿಯನ್ನ ಸ್ಪ್ರೆಡ್ ಮಾಡಿ. ಬ್ರಹ್ಮಾಂಡಕ್ಕೆ ಅನ್ಕಂಡೀಷನ್ ಲವ್ ಎನರ್ಜಿಯನ್ನ ಸ್ಪ್ರೆಡ್ ಮಾಡಿ. ಎಲ್ಲಾ ಗ್ರಹಗಳಿಗೂ, ಎಲ್ಲಾ ನಕ್ಷತ್ರಗಳಿಗೂ ಅನ್ಕಂಡೀಷನ್ ಲವ್ ಎನರ್ಜಿಯನ್ನ ಸ್ಪ್ರೆಡ್ ಮಾಡಿ. ಸಂಪೂರ್ಣ ಗುರು ವೃಂದಕ್ಕೆ ಅನ್ಕಂಡೀಷನ್ ಲವ್ ಎನರ್ಜಿಯನ್ನ ಸ್ಪ್ರೆಡ್ ಮಾಡಿ.
ಎಲ್ಲ ದೇವತೆಗಳಿಗೂ ಅನ್ಕಂಡೀಷನ್ ಲವ್ ಎನರ್ಜಿಯನ್ನ ಸ್ಪ್ರೆಡ್ ಮಾಡಿ. ಹಾಗೆ ನಿಮ್ಮ ಇಷ್ಟ ದೇವರುಗಳಿಗೂ ಅನ್ಕಂಡೀಷನ್ ಲವ್ ಎನರ್ಜಿಯನ್ನ ಸ್ಪ್ರೆಡ್ ಮಾಡಿ. ಏಂಜಲ್ ವರ್ಡ್ ಅಲ್ಲಿರುವ ಎಲ್ಲ ಏಂಜಲ್ಗಳಿಗೂ ಅನ್ಕಂಡೀಷನ್ ಲವ್ ಎನರ್ಜಿಯನ್ನ ಸ್ಪ್ರೆಡ್ ಮಾಡಿ. ಆರ್ಕೇಂಜಲ್ಗಳಿಗೆ ಅನ್ಕಂಡೀಷನ್ ಲವ್ ಎನರ್ಜಿಯನ್ನ ಸ್ಪ್ರೆಡ್ ಮಾಡಿ. ಲವ್ ಎನರ್ಜಿಯನ್ನ ನಮಗೆ ಕೊಟ್ಟ ಆರ್ಕೇಂಜಲ್ ಏರಿಯಲ್ ಅವರಿಗೂ ಲವ್ ಎನರ್ಜಿಯನ್ನ ಸ್ಪ್ರೆಡ್ ಮಾಡಿ. ಈ ಧ್ಯಾನಕ್ಕೆ ಆಹ್ವಾನಿಸಿದ ಎಲ್ಲ ಗುರುಗಳಿಗೂ, ಎಲ್ಲ ದೇವತೆಗಳಿಗೂ, ಮತ್ತೆ ಈ ಧ್ಯಾನದಲ್ಲಿರೋ ಗ್ರೂಪ್ನವರಿಗೂ ಅನ್ಕಂಡೀಷನ್ ಲವ್ ಎನರ್ಜಿಯನ್ನ ಸ್ಪ್ರೆಡ್ ಮಾಡಿ. ನೀವು ಯಾರ್ಯಾರಿಗೆ ಎನರ್ಜಿ ಕಳಿಸಿದ್ರೋ ಅವರೆಲ್ಲರಿಂದಲೂ ನಿಮಗೆ ಸ್ನೇಹದ ಶಕ್ತಿ ಬರ್ತಾ ಇದ್ದು, ಅನ್ಕಂಡೀಷನಲ್ ಲವ್ ಅವರಿಂದಲೂ ನಿಮಗೆ ಬರ್ತಾ ಇದ್ದು. ನಿಮ್ಮಲ್ಲಿ ಪೀಸ್ಫುಲ್ ಜಾಸ್ತಿ ಆಗ್ತಾ ಇದ್ದು, ಸಂತೋಷ ಜಾಸ್ತಿ ಆಗ್ತಾ ಇದ್ದು. ನಿಮ್ಮ ಇಷ್ಟ ದೇವರ ಕೃಪೆ ನಿಮ್ಗೆ ಆಗ್ತಾ ಇದ್ದು, ಗುರುಗಳ ಕೃಪೆ ಆಗ್ತಾ ಇತ್ತು. ಎಲ್ಲರಿಂದನೂ ನಮಗೆ ಅನ್ಕಂಡೀಷನ್ ಲವ್
ಬರ್ತಾ ಇದ್ದು. ನಮ್ಮಿಂದ ಅವರಿಗೆ ಅನ್ಕಂಡೀಷನಲ್ ಲವ್ ಎನರ್ಜಿ ಹೋಗ್ತಾ ಇದ್ದು, ಅವರಿಂದನೂ ನಮಗೆ ಅದೇ ರೀತಿಯ ಸ್ನೇಹ ಪ್ರೀತಿಯ ಅನ್ಕಂಡೀಷನ್ ಲವ್ ಎನರ್ಜಿ ಬರ್ತಾ ಇದ್ದು. ನಿಮ್ಮ ಆರ ವಿಸ್ತಾರ ಆಗ್ತಾ ಇದ್ದು, ಶಕ್ತಿಯುತ ಆಗ್ತಾ ಇದ್ದು. ಸಮೃದ್ಧಿ ದೇವತೆಗೆ ಅನ್ಕಂಡೀಷನ್ ಲವ್ ಎನರ್ಜಿಯನ್ನ ಸ್ಪ್ರೆಡ್ ಮಾಡಿ. ಹಾಗೆ ಅವರಿಂದ ನಿಮಗೆ ಸಕಲ ರೀತಿಯ ಸಮೃದ್ಧಿಯು ಸಿಗ್ತಾ ಇತ್ತು. ಆಕಾಶದಿಂದ ಸಮೃದ್ಧಿ ಮಳೆ ಬರ್ತಾ ಇದ್ದು, ಸಮೃದ್ಧಿ ಮಳೆಯಲ್ಲಿ ನೀವು ಇದ್ದೀರಾ. ಆ ಸಮೃದ್ಧಿ ಮಳೆಯನ್ನ ಸ್ವೀಕರಿಸ್ತಾ ಇದ್ದೀರಾ. ನಿಮ್ಮಲ್ಲಿ ಸಕಲ ರೀತಿಯ ಸಮೃದ್ಧಿ ಆಗ್ತಾ ಇದೆ. ನೆಮ್ಮದಿಯ ಸಮೃದ್ಧಿ, ಸಂತೋಷದ ಸಮೃದ್ಧಿ, ಆನಂದದ ಸಮೃದ್ಧಿ, ಆರೋಗ್ಯದ ಸಮೃದ್ಧಿ, ಹಣಕಾಸಿನ ಸಮೃದ್ಧಿ, ಸ್ನೇಹದ ಸಮೃದ್ಧಿ, ಪೀಸ್ಫುಲ್ ಜಾಯ್ ಲೈಫ್. ಅದನ್ನ ಫೀಲ್ ಮಾಡ್ತಾ ಧ್ಯಾನ ಮಾಡಿ. ಎಲ್ಲ ದೇವಾನುದೇವತೆಗಳಿಂದನೂ ನಿಮ್ಗೆ ಎನರ್ಜಿ ಬರ್ತಾ ಇದ್ದು, ಎಲ್ಲ ಏಂಜಲ್ಗಳಿಂದನೂ ಎನರ್ಜಿ ಬರ್ತಾ ಇದ್ದು, ಸಮಸ್ತ ಭೂಮಂಡಲದಿಂದ, ಪ್ರಕೃತಿ ಮಾತೆಯಿಂದ, ಭೂಮಾತೆಯಿಂದ ನಿಮಗೆ ಎನರ್ಜಿ ಬರ್ತಾ ಇದ್ದು, ನಿಮ್ಮ ಕೈಯಿಂದ ಲವ್ ಎನರ್ಜಿ ಸ್ಪ್ರೆಡ್ ಆಗ್ತಾ ಇದ್ದು, ಅವರಿಂದ ನಿಮಗೆ ಸ್ನೇಹದ ಎನರ್ಜಿ ಬರ್ತಾ ಇದ್ದು, ನಿಮ್ಮಲ್ಲಿ ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶಗಳು ಪ್ರೇಮದಿಂದ ತುಂಬುತ್ತಾ ಇದ್ದು, ಸದೃಢ ಆಗ್ತಾ ಇದ್ದು, ನಿಮ್ಮ ಆರ ವಿಸ್ತಾರ ಆಗ್ತಾ ಇದ್ದು, ಮತ್ತೆ ನಿಮ್ಮನಲ್ಲಿ ಸಮತೋಲನ ಬರ್ತಾ ಇದ್ದು. ವಿಜುವಲೈಸ್ ಮಾಡ್ತಾ ಧ್ಯಾನ ಮಾಡಿ. ಯಾರು ನಿದ್ದೆ ಹೋಗಡಿ, ಕಣ್ಣು ತೆರೆಯಡಿ. ಅಪಾರವಾದ ಎನರ್ಜಿ ಬರ್ತಾ ಇದ್ದು, ಆ ಎನರ್ಜಿಯಿಂದ ಜೋಮ್ ಬರೋ ಸಾಧ್ಯತೆ ಇತ್ತು. ಆಕಾಶದಲ್ಲಿ ಸುತ್ತ ಏಂಜಲ್ಗಳು, ದೇವತೆಗಳು, ಗ್ರಹ ನಕ್ಷತ್ರಗಳು, ತಾರೆಗಳು, ನವಗ್ರಹಗಳು, ಅಬಂಡೆನ್ಸ್ ದೇವತೆ ಎಲ್ಲರೂ ಇದ್ದ ಅವ್ರ ಕೈಯಿಂದ ನಮಗೆ ಎನರ್ಜಿ ಬರ್ತಾ ಇದ್ದ. ಎಲ್ಲರೂ ನಮ್ಗೆ ಆಶೀರ್ವಾದ ರೂಪದಲ್ಲಿ ಕೈ ಇಟ್ಕೊಂಡು ನಿಂತಿದ್ದ. ಎಲ್ಲರಿಂದ ನಿಮಗೆ ಲವ್ ಎನರ್ಜಿ, ಅಬಂಡೆನ್ಸ್ ಎನರ್ಜಿ ಬರ್ತಾ ಇತ್ತು.
ನಿಮಗೆ ಯಾವುದಾದ್ರೂ ಪ್ರಾಣಿ ಪಕ್ಷಿ ಯಾವ್ದಾದ್ರು ಕಂಡ್ರೆ ಭಯ ಇದ್ರೆ, ಕೆಲವರಿಗೆ ಯಾವ್ದಾದ್ರು ಒಂದು ಪ್ರಾಣಿ ಕಂಡ್ರೆ ತುಂಬಾ ಭಯ ಇತ್ತು, ಯಾವ್ದು ಕಂಡ್ರು ಆ ಪ್ರಾಣಿಗಳಿಗೆಲ್ಲೂ ಲವ್ ಎನರ್ಜಿ ಸ್ಪ್ರೆಡ್ ಮಾಡಿ, ಜಾಸ್ತಿ ಸ್ಪ್ರೆಡ್ ಮಾಡಿ, ಅವರಿಂದ ನಿಮ್ಗೆ ಪ್ರೀತಿ ಎನರ್ಜಿ ಬರ್ತಾ ಇದ್ದು ಅಂತ ರಿಸೀವ್ ಮಾಡ್ಕೊಳ್ಳಿ. ಪ್ರೀತಿ ಎನರ್ಜಿನ, ನಿಮ್ಗಿರೋ ಭಯ ಹೋಗ್ತು. ಯಾರೇ ಆಗ್ಲಿ ಪ್ರೀತಿಯಿಂದ ಮಾತಾಡ್ಸಿದಾಗ ಅವರು ಪ್ರೀತಿಯಿಂದಾನೇ ಮಾತಾಡ್ತಾ. ಎಷ್ಟೇ ಕೋಪ ಇರ್ಲಿ ನಮ್ಮ ಮೇಲೆ, ನೀವು ಪ್ರೀತಿಯಿಂದ ಮಾತಾಡ್ಸಿ ಅವ್ರನ್ನ, ಅವ್ರು ಆ ಕೋಪ ತೋರ್ಸೋದಿಲ್ಲ ನಮ್ಗೆ, ಅವರು ಪ್ರೀತಿಯಿಂದಾನೇ ಮಾತಾಡ್ತಾ. ನಿಮ್ಮಲ್ಲಿ ಪ್ರೀತಿ ಮಾತ್ರ ತುಂಬಿರವು, ದ್ವೇಷ, ಅಸೂಯೆ, ಕೋಪ, ಹೊಟ್ಟೆ ಕಿಚ್ಚು ಯಾವ್ದು ಇರಲ್ಲ. ಈ ಅನ್ಕಂಡೀಷನ್ ಲವ್ ಎನರ್ಜಿ ನಿಮ್ಮಲ್ಲಿ ತುಂಬ್ಕೊಳ್ತಾ ಭಯ, ಆತಂಕ, ನೋವು, ದುಃಖ ಎಲ್ಲವೂ ಹೊರಟೋಗ್ತು. ದ್ವೇಷ, ಅಸೂಯೆ ಎಲ್ಲವೂ ಹೊರಟೋಗ್ತು. ಬರೀ ಪ್ರೀತಿ ಮಾತ್ರ ತುಂಬ್ಕೊಳ್ತು, ಪ್ರೀತಿ ಮಾತ್ರ. ನಿಬಂಧನಾ ರಹಿತ ಪ್ರೀತಿ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಪ್ರೀತಿ. ಪ್ರತಿಫಲಾಪೇಕ್ಷೆ ಇದ್ದಲ್ಲಿ ನಮ್ಗೆ ಸಿಗೋದಲ್ಪ. ಯಾವುದೇ ಪ್ರತಿಫಲ ಇಲ್ಲದೆ ನಾವು ಕೊಟ್ಟಾವಾಗ ಸಮೃದ್ಧಿ ತುಂಬಿ ತುಂಬಿ ಬತ್ತು. ನಿಮ್ಮ ಹೃದಯ ಪ್ರೀತಿಯಿಂದ ತುಂಬಿಕೊಳ್ತಾ ಇತ್ತು, ಹೃದಯ ವಿಸ್ತಾರ ಆಗ್ತಾ ಇತ್ತು. ನಿಮ್ಮ ದೇಹದ ತುಂಬ ಪ್ರೀತಿ ಎನರ್ಜಿ ತುಂಬಿಕೊಳ್ತಾ ಇತ್ತು. ದೇಹದ ಪ್ರತಿಯೊಂದು ಜೀವಕೋಶಗಳು ಆರೋಗ್ಯವಾಗಿದ್ದು, ನಿಮ್ಮ ಆಹಾರ ವಿಸ್ತಾರ ಆಗ್ತಾ ಇದ್ದು, ಲವ್ ಎನರ್ಜಿ ತುಂಬಿಕೊಳ್ತಾ ಇತ್ತು. ಎಲ್ಲ ಏಂಜಲ್ಗಳ, ದೇವತೆಗಳ ಅನುಗ್ರಹ ನಮ್ಗೆ ಆಗ್ತಾ ಇದ್ದು. ನಮ್ಮಲ್ಲಿ ಈ ಎನರ್ಜಿಯನ್ನು ಕರುಣಿಸಿ ನಮಗೆ ಸಂತೋಷ, ಅಬಂಡೆನ್ಸಿ ಕೊಟ್ಟ ಆರ್ಕೇಂಜಲ್ ಏರಿಯಲ್ ಅವರಿಗೆ ತುಂಬ ಹೃದಯದಿಂದ ಕೃತಜ್ಞತೆಗಳನ್ನು ಸಮರ್ಪಿಸಿ. ಎಲ್ಲ ವರ್ಲ್ಡಲ್ಲಿರುವ ಏಂಜಲ್ಗಳಿಗೂ ಆರ್ಕೇಂಜಲ್ಗಳಿಗೂ ಕೃತಜ್ಞತೆಯನ್ನು ಅರ್ಪಿಸಿ.
ನಿಮ್ಮ ಇಷ್ಟಗುರು ಇಷ್ಟ ದೇವರಿಗೆ, ನಿಮ್ಮ ತಂದೆ ತಾಯಿಗೆ ಕೃತಜ್ಞತೆಗಳನ್ನು ಅರ್ಪಿಸಿ. ಪ್ರತ್ಯುಜಿ ಸರಿಗೆ, ಸ್ವರ್ಣಮಾಲಾ ಮೇಡಮ್ಗೆ, ಮಹಾಮತ್ತ ಬಾಬಾಜಿಯವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿ. ಇಲ್ಲಿ ಆಹ್ವಾನಿಸಲ್ಪಟ್ಟ ಸಮಸ್ತ ದೇವಾನುದೇವತೆಗಳಿಗೂ ಗುರುವೃಂದಕ್ಕೂ ಕೃತಜ್ಞತೆಗಳನ್ನು ಅರ್ಪಿಸಿ. ಭೂಮಾತೆಗೆ, ಪ್ರಕೃತಿ ಮಾತೆಗೆ ಕೃತಜ್ಞತೆಯನ್ನು ಅರ್ಪಿಸಿ. ಭೂಮಾತೆಯಲ್ಲಿ ಎನರ್ಜಿಯಲ್ಲಿ ಬ್ಯಾಲೆನ್ಸ್ ಮಾಡಿ ಅಂತ ಕೇಳ್ಕೊಳ್ಳಿ. ಒಂಥರ ಗುಲಾಬಿ ಬಣ್ಣದ ಎನರ್ಜಿ ನಮ್ಮ ಸುತ್ತ ಆವರಿಸ್ಕೊಳ್ತಾ ಇದ್ದು ಫೀಲ್ ಮಾಡಿ. ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಹೊರಗಡೆ ಬನ್ನಿ. ಐದರಿಂದ 0 ಎಣಿಸಿ. 2 ಕೈಗಳನ್ನ ಪರಸ್ಪರ ಉಜ್ಜಿ 3 ಬಾರಿ ಕಣ್ಣಿನ ಮೇಲೆ ಇಡಿ. ನಿಮ್ಮ ಹಸ್ತಗಳನ್ನೇ ನೋಡುತ್ತಾ ಮಂದಸ್ಮಿತದೊಂದಿಗೆ ಕಣ್ಣನ್ನು ತೆರೆಯಿರಿ. ಅದ್ಭುತವಾದ ಎನರ್ಜಿ. ಧನ್ಯವಾದಗಳು. ಈ ಧ್ಯಾನದಲ್ಲಿ ಭಾಗಿಯಾದ ನಿಮಗೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳು. ಧನ್ಯವಾದಗಳು.